ನಮಸ್ಕಾರ. ಕೆಸಿಇಟಿ ಮತ್ತು ನೀಟ್ 2026ರ ಫಲಿತಾಂಶಗಳು, ಪ್ರಾಯೋಗಿಕ ಪರೀಕ್ಷೆಗಳು ಮತ್ತು ರ್ಯಾಂಕ್ ಲೆಕ್ಕಾಚಾರದ ಕುರಿತಾದ ಇತ್ತೀಚಿನ ಅಪ್ಡೇಟ್ಗಳನ್ನು ಬಿಚ್ಚಿಡುವ ಈ ವಿಶೇಷ ಮಾಹಿತಿ ಸರಣಿಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಆಗಿರುವ ಕೆಲವು ಆಡಳಿತಾತ್ಮಕ ಬದಲಾವಣೆಗಳು ಸಾಕಷ್ಟು ಗೊಂದಲ ಮೂಡಿಸಿವೆ, ಹೌದಲ್ವಾ? ಬನ್ನಿ, ತಡಮಾಡದೆ ನೇರವಾಗಿ ವಿಷಯಕ್ಕೆ ಇಳಿಯೋಣ. ಈ ವಿವರಣೆಯಲ್ಲಿ ಮುಖ್ಯವಾಗಿ ಕವರ್ ಮಾಡಲಿರುವ 5 ಪ್ರಮುಖ ಅಂಶಗಳು ಹೀಗಿವೆ. ಮೊದಲಿಗೆ ಕೆಇಎ ಮಂಥನ ಕಾರ್ಯಕ್ರಮ, ನಂತರ ಪ್ರಾಯೋಗಿಕ ಪರೀಕ್ಷೆಯ ಟೈಮ್ಲೈನ್, ನಿರೀಕ್ಷಿತ ಫಲಿತಾಂಶದ ದಿನಾಂಕಗಳು, ರ್ಯಾಂಕ್ ಲೆಕ್ಕಾಚಾರದ ವಿಧಾನಗಳು ಮತ್ತು ಕೊನೆಯದಾಗಿ ಕಾಲೇಜು ಆಯ್ಕೆಯ ಸಿದ್ಧತೆ. ಮೊದಲಿಗೆ ಪ್ರಸ್ತುತ ಅತ್ಯಂತ ತುರ್ತಾಗಿ ಗಮನಹರಿಸಬೇಕಾದ ವಿಷಯದ ಕಡೆಗೆ ಬರೋಣ. ಅದೇ ಕೆಇಎ ಮಂಥನ ಕಾರ್ಯಕ್ರಮ. ಈ ಮಂಥನ ಕಾರ್ಯಕ್ರಮ ಮೇ 27ರಿಂದ ಮೇ 30ರವರೆಗೆ ನಡೆಯುತ್ತದೆ. ಇಲ್ಲಿ ಗಮನಿಸಬೇಕಾದ ಅತ್ಯಂತ ಪ್ರಮುಖ ಅಂಶವೆಂದರೆ ಇದರಲ್ಲಿ ಪಾಲ್ಗೊಳ್ಳಲು ಕಡ್ಡಾಯವಾಗಿ ಸ್ಲಾಟ್ ಬುಕ್ ಮಾಡಿಕೊಳ್ಳಲೇಬೇಕು. ಕೌನ್ಸಿಲಿಂಗ್ ಪ್ರಕ್ರಿಯೆಯ ಬಗ್ಗೆ ಇರುವ ಎಲ್ಲ ಗೊಂದಲಗಳನ್ನು ಪರಿಹರಿಸಲು ಮತ್ತು ಮುಂದಿನ ಹೆಜ್ಜೆಗಳ ಬಗ್ಗೆ ಸ್ಪಷ್ಟ ಚಿತ್ರಣ ನೀಡಲು ಇದನ್ನು ವಿಶೇಷವಾಗಿ ರೂಪಿಸಲಾಗಿದೆ. ಹಾಗಾಗಿ ಇದೊಂದು ಮಹತ್ವದ ಅವಕಾಶ. ಸರಿ, ಈಗ ಮುಂದಿನ ವಿಭಾಗಕ್ಕೆ ಹೋಗೋಣ. ಹಿರಿಯೂರು ಕೇಂದ್ರದಲ್ಲಿ ನಡೆಯಲಿರುವ ಕೃಷಿ ಪ್ರಾಯೋಗಿಕ ಪರೀಕ್ಷೆಯ ವೇಳಾಪಟ್ಟಿಯ ಬಗ್ಗೆ ಸ್ವಲ್ಪ ಗಮನಹರಿಸೋಣ. ಹಾಲ್ ಟಿಕೆಟ್ಗಳ ಬಗ್ಗೆ ಇದ್ದ ಒಂದು ದೊಡ್ಡ ಟೆನ್ಷನ್ ಈಗ ದೂರವಾಗಿದೆ. ಹಳೆಯ ಹಾಲ್ ಟಿಕೆಟ್ಗಳು ಸಂಪೂರ್ಣವಾಗಿ ವ್ಯಾಲಿಡ್ ಆಗಿವೆ. ಪರೀಕ್ಷಾ ಕೇಂದ್ರಕ್ಕೆ ಹೋಗುವಾಗ ಅದೇ ಹಳೆಯ ಹಾಲ್ ಟಿಕೆಟ್ ತೆಗೆದುಕೊಂಡು ಹೋದ್ರೆ ಸಾಕು. ಹೊಸದಾಗಿ ಮತ್ತೆ ಡೌನ್ಲೋಡ್ ಮಾಡುವ ಯಾವುದೇ ಅವಶ್ಯಕತೆ ಇಲ್ಲ. ಇದು ನಿಜಕ್ಕೂ ಒಂದು ನೆಮ್ಮದಿಯ ವಿಚಾರ ಅಲ್ವಾ? ಇನ್ನು ಪರೀಕ್ಷೆಯ ಪ್ರಕ್ರಿಯೆ ಎಷ್ಟು ಫಾಸ್ಟಾಗಿ ನಡೀಲಿದೆ ಅಂತ ನೋಡಿದ್ರೆ, ಜೂನ್ 1ರಂದು ಬೆಳಿಗ್ಗೆ ಪ್ರಾಯೋಗಿಕ ಪರೀಕ್ಷೆ ಶುರುವಾಗುತ್ತೆ. ಆಶ್ಚರ್ಯ ಎಂದರೆ ಅದೇ ದಿನ ಮಧ್ಯಾಹ್ನದ ಹೊತ್ತಿಗೆ ಕೀ ಉತ್ತರಗಳು ಕೂಡ ರಿಲೀಸ್ ಆಗ್ತವೆ. ತಕ್ಷಣವೇ ಅಂದ್ರೆ ಜೂನ್ 2ರಂದು ಕೃಷಿ ವಿಶ್ವವಿದ್ಯಾಲಯವು ಫಲಿತಾಂಶಗಳನ್ನು ನೇರವಾಗಿ ಕೆಇಎಗೆ ಸಬ್ಮಿಟ್ ಮಾಡಲಿದೆ. ಪ್ರಕ್ರಿಯೆ ತುಂಬಾನೇ ವೇಗವಾಗಿ ನಡೆಯುತ್ತಿದೆ. ಈಗ ಪ್ರತಿಯೊಬ್ಬರೂ ಅತ್ಯಂತ ಕಾತುರದಿಂದ ಕಾಯುತ್ತಿರುವ ಬಹುಮುಖ್ಯವಾದ ವಿಭಾಗಕ್ಕೆ ಬರೋಣ. ಅದೇ ನಿರೀಕ್ಷಿತ ಕೆಸಿಇಟಿ ಫಲಿತಾಂಶದ ದಿನಾಂಕಗಳು. ಕೆಸಿಇಟಿ ಫಲಿತಾಂಶಗಳು ನಿಖರವಾಗಿ ಯಾವಾಗ ಪ್ರಕಟವಾಗುತ್ತವೆ? ಫಲಿತಾಂಶ ಸ್ವಲ್ಪ ತಡವಾಗಿರೋದ್ರಿಂದ ಸಹಜವಾಗಿಯೇ ಎಲ್ಲರಲ್ಲೂ ಒಂದು ರೀತಿಯ ಆತಂಕ, ಕುತೂಹಲ ಇದ್ದೇ ಇದೆ. ಈ ಪ್ರಶ್ನೆಗೆ ಈಗ ಒಂದು ಸ್ಪಷ್ಟನೆ ಸಿಕ್ಕಿದೆ. ಆ ನಿರ್ಣಾಯಕ ದಿನಾಂಕಗಳು ಇಲ್ಲವೇ? ಜೂನ್ 2ರಿಂದ ಜೂನ್ 4. ಒಂದು ವೇಳೆ ಯೂನಿವರ್ಸಿಟಿಯವರು ಜೂನ್ 2ರ ಬೆಳಗ್ಗೆಯೇ ಪ್ರಾಕ್ಟಿಕಲ್ ಎಕ್ಸಾಮ್ ರಿಸಲ್ಟ್ ಅನ್ನು ಕೆಇಎಗೆ ನೀಡಿದರೆ, ಅದೇ ದಿನ ಸಂಜೆಯ ಹೊತ್ತಿಗೆ ಒಟ್ಟಾರೆ ಕೆಸಿಇಟಿ ಫಲಿತಾಂಶ ಹೊರಬೀಳುವ ಸಾಧ್ಯತೆ ಇದೆ. ಒಂದು ವೇಳೆ ಪರಿಶೀಲನಾ ಪ್ರಕ್ರಿಯೆಯಲ್ಲಿ ಸ್ವಲ್ಪ ವಿಳಂಬವಾದರೂ, ಗರಿಷ್ಠ ಎಂದರೆ ಜೂನ್ 4ರೊಳಗೆ ಫಲಿತಾಂಶ ಪ್ರಕಟವಾಗುವುದು 100% ಖಚಿತ. ಮುಂದಿನ ವಿಭಾಗ ರ್ಯಾಂಕ್ ಲೆಕ್ಕಾಚಾರದ ವಿಧಾನಗಳು. ಇದು ಸ್ವಲ್ಪ ಕಾಂಪ್ಲೆಕ್ಸ್ ಅನಿಸಿದರೂ ಮುಂದಿನ ಹಾದಿಗೆ ಬಹಳ ಮುಖ್ಯವಾದ ಮಾಹಿತಿಯಾಗಿದೆ. ವಿವಿಧ ಕೋರ್ಸ್ಗಳಿಗೆ ರ್ಯಾಂಕ್ ಹೇಗೆ ನಿರ್ಧಾರವಾಗುತ್ತದೆ ಅನ್ನೋದು ಒಂದು ದೊಡ್ಡ ಪಜಲ್ ಇದ್ದ ಹಾಗೆ. ಇದನ್ನು ಸಿಂಪಲ್ ಆಗಿ ನೋಡೋಣ. ಇಂಜಿನಿಯರಿಂಗ್ಗೆ ಪಿಸಿಎಂ ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸ್ ಅಂಕಗಳನ್ನು ಪರಿಗಣಿಸಲಾಗುತ್ತದೆ. ಆದರೆ ನೀಟ್ ಆಕಾಂಕ್ಷಿಗಳಿಗೆ ಕೇವಲ ಆಲ್ ಇಂಡಿಯಾ ರ್ಯಾಂಕ್ ಮಾತ್ರ ಲೆಕ್ಕಕ್ಕೆ ಬರುತ್ತದೆ. ಇಲ್ಲಿ ಕೆಸಿಇಟಿ ಅಥವಾ ಬೋರ್ಡ್ ಅಂಕಗಳ ಅವಶ್ಯಕತೆ ಇಲ್ಲ. ಅದೇ ರೀತಿ ಹೆಲ್ತ್ ಸೈನ್ಸಸ್ ಕೋರ್ಸ್ಗಳಿಗೆ ಕೇವಲ ಥಿಯರಿ ಬೋರ್ಡ್ ಅಂಕಗಳನ್ನು ಮಾತ್ರ ತೆಗೆದುಕೊಳ್ಳಲಾಗುತ್ತದೆ. ಇನ್ನು ಬಿಎಸ್ಸಿ ನರ್ಸಿಂಗ್ಗೆ ಬಂದ್ರೆ 100ಕ್ಕೆ 100ರಷ್ಟು ಕೆಸಿಇಟಿ ಅಂಕಗಳ ಆಧಾರದ ಮೇಲೆಯೇ ರ್ಯಾಂಕ್ ನೀಡಲಾಗುತ್ತದೆ. ಭವಿಷ್ಯದ ವೃತ್ತಿ ಜೀವನಕ್ಕೆ ಯಾವ ಲೆಕ್ಕಾಚಾರ ಅನ್ವಯಿಸುತ್ತದೆ ಅಂತ ತಿಳಿದುಕೊಳ್ಳುವುದು ತುಂಬಾನೇ ಮುಖ್ಯ. ಕೊನೆಯದಾಗಿ ವಿಭಾಗ 5 ಕಾಲೇಜ್ ಆಯ್ಕೆ ಮತ್ತು ಮುಂದಿನ ಹೆಜ್ಜೆಗಳು. ರಿಸಲ್ಟ್ ಬಂದ ತಕ್ಷಣ ಶುರುವಾಗುವ ಈ ಕೌನ್ಸಿಲಿಂಗ್ ಪ್ರಯಾಣಕ್ಕೆ ಮುಂದಿನ ಹೆಜ್ಜೆಯಾಗಿ ಯಾವ ಮಾಹಿತಿ ಅತ್ಯಂತ ತುರ್ತಾಗಿ ಬೇಕಾಗಿದೆ? ಟಾಪ್ ಕಾಲೇಜ್ಗಳ ಪಟ್ಟಿಯನ್ನು ಈಗಲೇ ಸಿದ್ಧಪಡಿಸಿಕೊಳ್ಬೇಕಾ? ಅಥವಾ ಎಸ್ಎನ್ಕ್ಯೂ ಅಂದರೆ ಸೂಪರ್ ನ್ಯೂಮೆರರಿ ಕೋಟಾದಂತಹ ಶುಲ್ಕ ವಿನಾಯಿತಿಗಳ ಬಗ್ಗೆ ಹೆಚ್ಚಿನ ಸ್ಪಷ್ಟತೆ ಬೇಕಾ? ಸಾವಿರಾರು ಕಾಲೇಜುಗಳ ನಡುವೆ ಭವಿಷ್ಯವನ್ನು ನಿರ್ಧರಿಸುವ ಈ ಬಹುದೊಡ್ಡ ಆಯ್ಕೆ ಪ್ರಕ್ರಿಯೆಯಲ್ಲಿ ಮುಂದಿನ ದಾರಿ ಯಾವುದು ಅನ್ನೋದು ಒಂದು ಪ್ರಮುಖ ಪ್ರಶ್ನೆ. ಈ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡೋದು ಒಳಿತು. ಮುಂದಿನ ಮಾಹಿತಿ ಸರಣಿಗಳಲ್ಲಿ ಇದಕ್ಕೆ ಉತ್ತರ ಕಂಡುಕೊಳ್ಳೋಣ.